ಸಾಧು ಕೋಕಿಲ ಅವರು ಆಮೇಲೆ ಡೈರೆಕ್ಷನ್ ಜೊತೆ ಚಿತ್ರಕಥೆ ಮ್ಯೂಸಿಕ್ ಅನ್ನು ಕೊಟ್ಟುಕೊಂಡು ಸೂರಿ ಅವರ ಕೋ ಡೈರೆಕ್ಷನ್ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಾಡಿದ ಸಿನಿಮಾನೇ ಸುಂಟರಗಾಳಿ. ಹೆಸರಿಗೆ ತಕ್ಕಾಗೆ ಥಿಯೇಟರ್ ಅಲ್ಲಿ ಸುಂಟರಗಾಳಿ ತರ ಅಪ್ಪಳಿಸಿದ್ರು, ಅದರ ಅಬ್ಬರ ಅಂತೂ ಅಷ್ಟು ಜೋರಾಗೇನೂ ಇರಲಿಲ್ಲ. ಇಡೀ ಸಿನಿಮಾದಲ್ಲಿ ವರ್ಕ್ ಆಗಿದ್ದು ಡಿ ಬಾಸ್ ಅವರ ಎಂಟ್ರಿ ಸೀನು, ಶೋಭರಾಜ್ ದರ್ಶನ್ ಎದುರು ಬದುರಾಗೋ ಸೀನ್ಗಳು, ಮೇನ್ ವಿಲನ್ ಆಗಿರುವಂತಹ ಆಶೀಶ್ ವಿದ್ಯಾರ್ಥಿ ಹಾಗೂ ದರ್ಶನ್ ಮುಖಾಮುಖಿಯಾಗುವ ಸನ್ನಿವೇಶಗಳು, ಇದರ ಜೊತೆಗೆ ಸಿನಿಮಾ ಉದ್ದಕ್ಕೂ ಕಾಮಿಡಿ ವಿಲನ್ ತರ ಆಕ್ಟ್ ಮಾಡಿರುವಂತಹ ರಂಗಾಯಣ. ಆ ವರ್ಷ ದರ್ಶನ್ ಅವರ ಇಂದಿನ ಸಿನಿಮಾ ಮಂಡ್ಯ ಬಾಕ್ಸ್ ಆಫೀಸ್ ಅಲ್ಲಿ ಸೋತಿದ್ರಿಂದ ಏನೋ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂತು. ಆದ್ರೆ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತದ್ದು ಸಾಧು ಕೋಕಿಲ ಬುಲೆಟ್ ಪ್ರಕಾಶ್ ಅವರ ಕಾಮಿಡಿ. ನನ್ನ ಲೈಫ್ ಮೇಲೆ ಇದ್ರೊಟ್ಟಿಗೆ 2006ರಲ್ಲಿ ಒಂದು ಅದ್ಭುತ ನಡೀತು. ಅದೇನಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.